ನಾವಿವತ್ತು ಹೋಗ್ತಾ ಇದೀವಿ ಟೈಗರ್ ಏರೋ ರೆಸ್ಟೋರೆಂಟ್ಗೆ. ನನ್ನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಅದು ಸೇಮ್ ರಿಯಲ್ ಏರೋಪ್ಲೇನ್ ತರಾನೇ ಇದೆ. ಈವನ್ ಅದ್ರೊಳಗಡೆ ಕೂಡ ಆಂಬಿಯೆನ್ಸ್ ಹಂಗೆ ಇದೆ. ನಾನು ಆದಷ್ಟು ನೋಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಬಂದಾಗ ಟಿಕೆಟ್ ಕೌಂಟರ್ ಇದೆ. ಇವಾಗ ಬೋರ್ಡಿಂಗ್ ಮಾಡ್ತಾ ಇದೀವಿ. ಸೇಬು ಹಲೋ, ನೀವೆಲ್ಲ ನೋಡ್ಬೋದು ರಿಯಲ್ ಸೇಮ್ ಏರೋಪ್ಲೇನ್ ಇದ್ದಂಗೆ ಇದೆ. ಸೇಮ್ ಕ್ಯಾಪ್ಟನ್ ತರ ಅಲ್ಲಿ ಬರ್ತಾರಲ್ವ ಅದೇ ತರ. ಏರ್ ಹೋಸ್ಟೆಸ್ ನೋಡ್ಬೋದು. ಸೇಮ್ ರಿಯಲ್ ಆಗಿ ನಾವು ಏರೋಪ್ಲೇನ್ ಅಲ್ಲೇ ಇದೀವಿ ಅನ್ನೋ ತರ ಫೀಲ್ ಬರ್ತಾ ಇದೆ. ತುಂಬಾ ಫ್ರೆಂಡ್ಲಿ ಇದ್ದಾರೆ ಇಲ್ಲಿ ಸ್ಟಾಫ್ಸ್ ಎಲ್ಲ. ಹಾಯ್ ಮಾಡಿ. ಹಾಯ್. ಸೇಮ್ ಡಿಫ್ರೆನ್ಸ್ ಅನಿಸ್ತಾರೆ. ಲೈಟ್ಸ್ ಸೇಮ್ ಹಂಗೆ ಇದೆ. ನೋಡ್ಬೋದು ಸೇಮ್ ರಿಯಲ್ ಏರೋಪ್ಲೇನ್ ಅಲ್ಲೇ ಬಂದಂಗೆ ಅನಿಸ್ತದೆ. ಏನು ಚೇಂಜಸ್ ಅನಿಸ್ತಾ ಇಲ್ಲ. ಸೇ ಹಾಯ್, ವಾಟ್ ಯು ಫೀಲ್? ಖುಷಿ ಆಯ್ತಾ? ಹೆಂಗಿದೆ ಎಕ್ಸ್ಪೀರಿಯನ್ಸ್? ಹೆಂಗಿದೆ ಆಂಟಿ? ಸೂಪರ್ ಸೂಪರ್ ಸೂಪರ್. ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿದೆ ಔಟ್ಲುಕ್, ಫೀಲ್. ವಿಸಿಟ್ ಮಾಡ್ಬೋದಾ? ಶ್ಯೂರ್, ಎಲ್ಲರೂ ವಿಸಿಟ್ ಮಾಡಿ ಅಂತ ಹೇಳ್ತೀವಿ. ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿರೋದು. ಸೂಪರ್ ಆಗೈತೆ. ಇದೇನಂದ್ರೆ ಒಂದು ವರ್ಷ ಓಡಾಟಂಗಿದ್ರೆ ಇನ್ನೂ ಚೆನ್ನಾಗಿರೋದು. ಹಲೋ, ನಮಸ್ಕಾರ ಬೆಂಗಳೂರು. ನಾನು ನಿಮ್ಮ ಪ್ರೀತಿಯ ಡಿಸೋಜಾ ಟೈಗರ್ ಏರ್ ರೆಸ್ಟೋರೆಂಟ್ ಕಡೆಯಿಂದ ಮಾತಾಡ್ತಾ ಇದ್ದೇನೆ. ನೋಡಿ, ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಯುನೀಕ್ ಆಗಿರೋ ರೆಸ್ಟೋರೆಂಟ್ ಫ್ಲೈಟ್ ಥೀಮ್ ಅಲ್ಲಿ ಇದೆ. ಫ್ಯಾಮಿಲಿಗೆ ಅಂತ ಮಾಡಿರುವ ಒಂದು ಟೈಗರ್ ಏರ್ ರೆಸ್ಟೋರೆಂಟ್ ನನ್ನ ಪಕ್ಕದಲ್ಲಿ ತೋರಿಸಿ ಸರ್. ಫ್ಲೈಟ್ ಯಾವ ರೀತಿ ರಿಯಲ್ ಫ್ಲೈಟ್. ಸೊ ಟೈಗರ್ ಏರ್ ರೆಸ್ಟೋರೆಂಟ್ ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಸೌತ್ ಕರ್ನಾಟಕದಲ್ಲಿ ಲಾಂಚ್ ಆಗಿರೋದು. ಸೊ ಇಲ್ಲಿ ಬರುವ ಎಲ್ಲ ಗ್ರಾಹಕರಿಗೆ, ಕಸ್ಟಮರ್ಗೆ ನಾವು ಎಲ್ಲ ರೀತಿಯ ಒಂದು ಫ್ಲೈಟಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಫಸ್ಟ್ ಕ್ಲಾಸಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅದೇ ರೀತಿ ನಾವು ಇಲ್ಲಿ ಅವರಿಗೆ ಟ್ರೀಟ್ ಮಾಡ್ತೇವೆ. ನೀವು ಕಸ್ಟಮರ್ಸು ವೆಯ್ಟ್ ಮಾಡ್ತಾ ಇದ್ದಾರೆ ಟಿಕೆಟ್ಗೋಸ್ಕರ. ಸೊ ನಾವು ಅವ್ರಿಗೆ ಬೋರ್ಡಿಂಗ್ ಪಾಸ್ ಕೂಡ ಲೈವ್ ಆಗಿ ಅವ್ರ ಹೆಸರು ಮೇಲೆ ಬೋರ್ಡಿಂಗ್ ಪಾಸ್ ಕೂಡ ಕೊಡ್ತಾ ಇದ್ದೇವೆ. ನಾನು ನಿಮಗೆ ತೋರಿಸ್ತೇನೆ ಬೋರ್ಡಿಂಗ್ ಪಾಸ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಪ್ಲೀಸ್ ಕಮ್ ಸರ್. ಆದಿತ್ಯ,
ಕಸ್ಟಮರ್ ಜೊತೆಗೆ ನಮ್ಮ ಹೇರ್ ಹೋಸ್ಟೆಸ್ ಇದ್ದಾರೆ. ಅವರು ನಿಮ್ಮ ಹೆಸರು, ಎಷ್ಟು ಜನ ಇದ್ದೀರಾ, ಅದ್ರ ಪ್ರಕಾರ ಸೀಟ್ ಪ್ರಕಾರ ಬುಕ್ಕಿಂಗ್ ಮಾಡಿ ನಿಮಗೆ ಒನ್ ಬೈ ನಂಬರ್ ವೈಸ್ ನಿಮಗೆ ಅವ್ರು ಕಳಿಸ್ತಾರೆ. ನಾನು ನಿಮಗೆ ಬೋರ್ಡಿಂಗ್ ಪಾಸ್ ತೋರಿಸ್ತೇನೆ. ಸೊ ನೋಡ್ಬೋದು ಟೈಗರ್ ಏರ್ ರೆಸ್ಟೋರೆಂಟ್ ಬೋರ್ಡಿಂಗ್ ಪಾಸ್. ಸೊ ನಿಮ್ಮ ಹೆಸರು ಇರುತ್ತೆ, ಡೇಟ್ ಇರುತ್ತೆ, ಅದೇ ರೀತಿ ಟೋಕನ್ ವೈಸ್ ನಂಬರ್ ಇರುತ್ತೆ. ಅದ್ರ ಬ್ಯಾಕ್ ಸೈಡ್ ಅಲ್ಲಿ ಇಲ್ಲಿ ನಾವು ಏನೇನ್ ಸರ್ವ್ ಮಾಡ್ತೇವೆ, ಫ್ಲೈನ್ ಡೈನಿಂಗ್ ಇದೆ, ರೂಫ್ ಟಾಪ್ ಇದೆ, ಗುಂಬತ್ ಇದೆ, ಟೀ ಪಾಯಿಂಟ್ ಇದೆ, ಕಿಡ್ಸ್ ಪ್ಲೇ ಏರಿಯಾ ಇದೆ, ಅಂಡ್ ಟಾಪ್ ಪಿಕಪ್ ಕೇಕ್ಸ್ ಇದೆ, ಜ್ಯೂಸಸ್ ಕೂಡ ಇದೆ ನಮ್ಮ ರೆಸ್ಟೋರೆಂಟ್ ಅಲ್ಲಿ. ಸೊ ಅದೇ ರೀತಿ ಫ್ಲೈಟ್ ಒಳಗಡೆ ಅದ್ರ ಒಳಗಡೆ ಯಾವ ರೀತಿ ಆಂಬಿಯನ್ಸ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಪ್ಲೀಸ್ ಕಮ್. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಲೊಕೇಶನ್. ಬನ್ನೇರ್ಘಟ್ಟ ನಿಯರ್ ಬೈ ಇರೋದು ಈ ತರ ಪ್ಲೇಸು. ಇದ್ರೇನೆ ಎಂಟ್ರಿ. ಇದು ಎಂಟ್ರಿ ಫೀಸ್ ಹೆಂಗೆ ಸರ್? ಸರ್ ಇದು ಎಂಟ್ರಿ ಫೀಸ್ ಬಂದು ಪರ್ ಹೆಡ್ ಗೆ 100 rupees ನಾವು ಇಟ್ಟಿದ್ದೇವೆ. ತುಂಬಾ ರೀಸನೇಬಲ್. ಸೊ ರೀಸನೇಬಲ್ ಆಗಿದೆ. ಅದೇ ರೀತಿ ಫುಡ್ ಕೂಡ ತುಂಬಾ ರೀಸನೇಬಲ್ ಆಗಿದೆ. ಸೊ ಸ್ಟಾರ್ಟಿಂಗ್ ಬಂದು 100 rupees 50 rupees ಕೂಡ ಇಂದ ನಮ್ಮ ಮೆನು ಸ್ಟಾರ್ಟ್ಅಪ್ ಇದೆ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ಎಲ್ಲರೂ ಲೋ ಕ್ಲಾಸ್ ಫ್ಯಾಮಿಲಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲರೂ ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಅಷ್ಟು ಏನು ದೊಡ್ಡ ಮೆನು ನಾವು ಇಡ್ಲಿಲ್ಲ, 5 star ತರ. ಎಲ್ಲರೂ ಬಂದು ಇಲ್ಲಿ ಊಟ ಮಾಡ್ಬೇಕಂತ ಹೇಳಿ ನಮ್ಮ ಉದ್ದೇಶ ಇಲ್ಲಿ. ಇದು ಎಂಟ್ರಿ. ಸೊ ನೀವು ನೋಡ್ಬೋದು. ಸೊ ಕ್ಲೈಂಟ್ ಕಸ್ಟಮರ್ ಯಾವ ರೀತಿ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಟೋಟಲ್ ಆಗಿ ಒಂದ್ ಸೈಡ್ಗೆ 6 seaters ಇದೆ, ಇನ್ನೊಂದು ಸೈಡ್ಗೆ 4 seaters ಅಂತ ಇದೆ. ಪ್ಲೀಸ್. ಸೊ ಅದೇ ರೀತಿ ಸ್ಪೆಷಲ್ ಫುಡ್ ಎಲ್ಲ ನಾವು ಸರ್ವ್ ಮಾಡ್ತಾ ಇದ್ದೇವೆ. ಸೊ ಪಾಸ್ತಾ ಐಟಮ್ಸ್ ಆಗಲಿ, ಸೊ ಸ್ಪೆಷಲ್ ಯುನೀಕ್ ಆಗಿರುವ ಡಿಶಸ್ ಇದು ಕಾಂಟಿನೆಂಟಲ್ ಅಲ್ಲಿ. ಸೊ ನೀವು ನೋಡ್ಬೋದು ಟೋಟಲ್ ಆಗಿ ನಮ್ಮ ಕಸ್ಟಮರ್ಸ್ ಯಾವ ರೀತಿ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಸೊ ಎಲ್ಲ ವೆರೈಟಿಯ ಫುಡ್ ನಾವು ಇಲ್ಲಿ ಸರ್ವ್ ಮಾಡ್ತೇವೆ. ಸರ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇದೆ ಅಂತ ಕೇಳಿದ್ವಿ. ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಯಾವ ರೀತಿ ಅಂತ ಹೇಳಿದ್ರೆ, ಯಾರಿಗೆ ಸ್ಪೆಷಲ್ ಗೆಸ್ಟ್ಗೆ ಬರ್ಡೇ ಸೆಲೆಬ್ರೇಷನ್ ಆಗಲಿ, ವೆಡ್ಡಿಂಗ್ ಆನಿವರ್ಸರಿ ಆಗಲಿ, ಯಾವ್ದು ಗೆಟ್ ಟುಗೆದರ್ ಪಾರ್ಟಿ ಅಂತ ಆದ್ರೆ, ಸೊ ಅವ್ರಿಗೆ ನಾವು ಸ್ಪೆಷಲ್ ಗೆಸ್ಟ್ಗೆ ನಾವು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಾವು ಫ್ಲೈಟ್ ಒಳಗಡೆ ಆಗಲಿ ಅಂಡ್ ರೂಫ್ ಟಾಪ್ ಅಲ್ಲಿ ಗಾರ್ಡನ್ ಅಲ್ಲಿ ನಾವು ಅರೇಂಜ್ ಮಾಡ್ತೇವೆ. ಬರ್ಡೇ ಸೆಲೆಬ್ರೇಷನ್ ಕೂಡ ಒಳಗಡೆ ಫ್ಲೈಟ್ ಒಳಗಡೆ ನಾವು ಸೆಲೆಬ್ರೇಷನ್ ಮಾಡಬಹುದು. ಇದಕ್ಕೆ ಬೇಕಾಗಿರೋ ಎಲ್ಲ ಅರೇಂಜ್ಮೆಂಟ್ ಟೈಗರ್ ಏರ್ ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ ಟೀಮ್ ನಾವು ಮಾಡಿ ಕೊಡ್ತಾ ಇದ್ದೀವಿ. ಇವಾಗ ನೋಡಿದ್ರಲ್ವಾ, ಎಲ್ಲರಿಗೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ಫುಡ್ ಎಲ್ಲಿ ಪ್ರಿಪೇರ್ ಆಗ್ಬೋದು ಅಂತ. ಅದು ಸೊ ಫುಡ್ ಬಂದು ಇದು ನಾವು ಸಪ್ರೇಟ್ ಕಿಚನ್ ಇದೆ, ಟೈಗರ್ ಇರೋದು ಸೆಂಟ್ರಲ್ ಕಿಚನ್ ಇದೆ. ಸೊ ಅಲ್ಲಿಂದ ಎಲ್ಲ ಬಲ್ಕ್ ಪ್ರೊಡಕ್ಷನ್ ಅಲ್ಲಿ ನಡೆಯುತ್ತೆ. ಪ್ರೊಡಕ್ಷನ್ ಅಲ್ಲಿಂದ ಮಾಡಿ ಅಲ್ಲಿಂದ ನೀವು ಕೊಟ್ಟಿರೋ ಆರ್ಡರ್ ಇಲ್ಲಿಂದ ಡೈರೆಕ್ಟ್ ಕಿಚನ್ಗೆ ಸಪ್ಲೈ ಆಗುತ್ತೆ. ಕಿಚನ್ ಇಂದ ಡೈರೆಕ್ಟ್ ಆಗಿ ಬ್ಯಾಕ್ ಸೈಡ್ ಅಲ್ಲಿರುವ ಕೌಂಟರ್ಗೆ ಬಂದು ಅಲ್ಲಿಂದ ನಮ್ದು ಹೇರ್ ಹೋಸ್ಟೆಸ್ ಟೇಬಲ್ಗೆ ಸರ್ವಿಸ್ ಮಾಡ್ತಾರೆ. ಸೊ ಇವಾಗಲೇ ನಾವು ಆಲ್ರೆಡಿ ನಾವು ಇವಾಗ ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೇವೆ. ಆ ಕಸ್ಟಮರ್ ಹತ್ರ ಫೀಡ್ಬ್ಯಾಕ್ ನಾವು ಕೇಳೋಣ, ಹೇಗಾಗಿತ್ತು ಅಂತ. ಪ್ಲೀಸ್ ಒಂದು ಸ್ಮಾಲ್ ಫೀಡ್ಬ್ಯಾಕ್ ಕೊಡ್ಬೋದಾ? ಗೈಸ್, ನಮ್ ಗೆಸ್ಟ್ ನಮ್ ಜೊತೆಗೆ ಒಬ್ರು ಸ್ಪೆಷಲ್ ಗೆಸ್ಟ್. ಸೊ ಆಲ್ರೆಡಿ ಅವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಿದ್ದಾರೆ. ಅದೇ ರೀತಿ ಸ್ಪೆಷಲ್ ಫುಡ್ ಕೂಡ ಆರ್ಡರ್ ಮಾಡಿದ್ದಾರೆ, ಕಾಂಟಿನೆಂಟಲ್ ಫುಡ್ ಆಗಲಿ, ಚೈನೀಸ್ ಫುಡ್ ಆಗಲಿ. ಸರ್ ಹೇಗೆ ಅನಿಸುತ್ತೆ ನಿಮ್ಗೆ ಟೈಗರ್ ರೆಸ್ಟೋರೆಂಟ್ ಬಂದು? ಇವತ್ತು ಅದಲ್ಲೇ ಇವತ್ತು ವ್ಯಾಲೆಂಟೈನ್ ಡೇ ಕೂಡ, ವ್ಯಾಲೆಂಟೈನ್ ಡೇ ನಿಮ್ಗೆ ಶುಭಾಶಯಗಳು ಹೇಳ್ತಾ ಇದ್ದೇನೆ. ಸೊ ಟೈಗರ್ ಏರೋ ರೆಸ್ಟೋರೆಂಟ್ ಫ್ಯಾಮಿಲಿ ಕಡೆಯಿಂದ. ಸೊ ಏನ್ ಅನಿಸುತ್ತೆ ನಿಮ್ಗೆ? ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಿ ಗ್ರಾಹಕರಿಗೆ, ನೋಡುವ ವೀಕ್ಷಕರಿಗೆ? ಸಾರಿ, ಫಸ್ಟ್ ಟೈಮ್ ಬಂದಿರೋದು. ಚೆನ್ನಾಗಿದೆ. ಆಲ್ ದಿ ಫುಡ್ಸ್, ಆಲ್ ಚೈನೀಸು, ಫ್ರೈಡ್ ರೈಸ್ ಎಲ್ಲ ಚೆನ್ನಾಗಿದೆ. ಸೊ ಐ ರೆಕಮೆಂಡ್ ದಟ್ ಎವ್ರಿಬಡಿ ಟು ಕಮ್. ಆಂಬಿಯನ್ಸ್ ಫಸ್ಟ್ ಅದೇ ಫಸ್ಟ್ ಟೈಮ್ ಬಂದಿದ್ದು, ವಿಲ್ ಟ್ರೈ ಇಟ್ ಔಟ್ ಅಂತ ಸ್ಪೆಷಲ್ ಡೇ ವ್ಯಾಲೆಂಟೈನ್ಸ್ ಡೇಗೆ. ಸೊ ಐ ರಿಕ್ವೆಸ್ಟ್ ಎವ್ರಿಬಡಿ ಬಂದು ಟ್ರೈ ಮಾಡ್ಬೋದು. ಒನ್ ಟೈಮ್ ಅಂತಲ್ಲ, ವಿತ್ ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಎಲ್ಲ ಬರ್ಬೋದು. ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಹೊಸ ಎಕ್ಸ್ಪೀರಿಯನ್ಸ್ ಕಂಟಿನ್ಯೂ ಬರ್ಬೋದು, ಒನ್ ಟೈಮ್ ಅಂತಲ್ಲ. ಮ್ಯಾಮ್ ನೀವೇನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? I really love the performance. ಚೆನ್ನಾಗಿತ್ತು ಎಲ್ಲ. And ambience is great. And the food is also very nice. ಫೈನಲ್ ಆಗಿ ಇಬ್ರು ಏನಕ್ಕೆ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? It's nice. Like I request everybody to come try once. It's nice. ನೋಡಿದಿರಲ್ಲ ವೀಕ್ಷಕರೇ, ಒಂದು ಜಿನ್ಯೂನ್ ಆಗಿರುವ ನನ್ನ ಜೊತೆಗೇನೆ ಇದ್ದಾರೆ. ಲೈವ್ ಆಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡಿದ್ದಾರೆ. ಸೊ ಇನ್ನೊಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಕರ್ಕೊಂಡು ಹೋಗ್ತೇನೆ. ಬರ್ಡೇ ಗರ್ಲ್ ನಿರೀಕ್ಷಾ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಫ್ಲೈಟ್ ಅಲ್ಲಿ ನಿರೀಕ್ಷಾ ಅವರ ಫ್ಯಾಮಿಲಿ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದೇವೆ. ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ರು ಅವರು. ಸ್ಟಾರ್ಟಿಂಗ್ ಆಗುವ ಮುಂಚೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ಅಂತ ಹೇಳಿ ಪದೇ ಪದೇ ಕೇಳ್ತಾ ಇದ್ರು. ಬಟ್ ನಾವೆಲ್ಲ ಅರೇಂಜ್ಮೆಂಟ್ ಜೊತೆಗೇನೆ ಅರೇಂಜ್ಮೆಂಟ್ ಮಾಡಿ ಆ ನಂತರ ಪರ್ಫಾರ್ಮೆನ್ಸ್ ಆದ್ಮೇಲೆ ಫುಲ್ ಹ್ಯಾಪಿ
ಅಂದ್ರೆ ಅವರು ತಿಳಿಲೇ ಇರ್ಲಿಲ್ಲ ಇಷ್ಟು ಅವರಿಗೆ ಒಂದು ಸರ್ಪ್ರೈಸ್ ಇರ್ಬೋದು ಅಂತ ಹೇಳಿ. ಸೊ ವಿಶ್ ಯು ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ನಿರೀಕ್ಷಾ ಮ್ಯಾಮ್. ಸೊ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ ವೀಕ್ಷಕರಿಗೆ? ಫುಡ್ ವೈಸ್ ಅಪಿಯರೆನ್ಸ್ ವೈಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಸ್ಟ್ ವಿಸಿಟ್ ಪ್ಲೇಸ್. ಎಲ್ಲರೂ ಈ ಏರೋಪ್ಲೇನ್ ರೆಸ್ಟೋರೆಂಟ್ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಡ್ಯಾನ್ಸು ತುಂಬ ಚೆನ್ನಾಗಿತ್ತು. ಎಲ್ಲ ಸರ್ಪ್ರೈಸ್ ಗಿಫ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು. ಮಸ್ಟ್ ವಿಸಿಟ್ ಪ್ಲೇಸ್. ಮ್ಯಾಮ್ ನೀವ್ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಇವತ್ತು ನಿಮ್ ಮಗಳಲ್ಲ, ಮಗಳ ಬರ್ಡೇ ಸೆಲೆಬ್ರೇಷನ್ ಮಾಡಿದಿರಾ. ಇಷ್ಟು ವರ್ಷದಲ್ಲಿ ನೀವು ಬೇರೆ ಕಡೆ ಎಲ್ಲೋ ಸೆಲೆಬ್ರೇಷನ್ ಮಾಡಿರ್ತೀರಾ, ಆದ್ರೆ ಈ ತರ ಸೆಲೆಬ್ರೇಷನ್ ಹೇಗ ಅನಿಸುತ್ತೆ ನಿಮ್ಗೆ? ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ರಿಯಲಿ ಎಲ್ಲರಿಗೂ ತುಂಬಾ ಹ್ಯಾಪಿ. ವಿ ಫೆಲ್ಟ್ ವೆರಿ ಹ್ಯಾಪಿ ಅಂಡ್ ಎವ್ರಿ ಇಯರ್ ಡಿಫ್ರೆಂಟ್ ಗಿಂತ ಸೊ ಈ ಇಯರ್ ವೆರಿ ವೆರಿ ಡಿಫ್ರೆಂಟ್ ಅನಿಸ್ತಿದೆ. ಲೈಕ್ ನಿಮ್ಗಳ ಜೊತೆ ಸೆಲೆಬ್ರೇಟ್ ಮಾಡಿ. ನಾನು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೇನೆ, ಹೇಳಿ. ನೀವು ಟೈಗರ್ ಏರ್ ರೆಸ್ಟೋರೆಂಟ್ ಲವ್ ಮಾಡ್ತೀರಾ? ಎಸ್, ಇಟ್ಸ್ ವೀಕ್ಷಕರಿಗೆ ಹೇಳಿ, ಐ ಲವ್ ಟೈಗರ್ ಏರ್ ಐ ರೆಸ್ಟೋರೆಂಟ್. ಲವ್ ಟೈಗರ್ ಏರೋಸ್ಪೇಸ್ ಅಂಡ್ ಎವ್ರಿ ಒನ್ ವಿಸಿಟ್ ಮಾಡಿ ಅಂತ ಐ ರಿಕ್ವೆಸ್ಟ್. ಅಂಡ್ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಾ. ಯು ಎಂಜಾಯ್ ಲಾಟ್. ಥ್ಯಾಂಕ್ ಯು ಮ್ಯಾಮ್, ಜೆನ್ಯೂನ್ ಫೀಡ್ಬ್ಯಾಕ್ ಗೋಸ್ಕರ. ವೀಕ್ಷಕರು ಇನ್ನೊಂದು ನಿಮ್ಗೆ ಒಂದು ಜಾಗ ತೋರಿಸ್ಲಿಕ್ಕೆ ನಾನು ವೇಟ್ ಮಾಡ್ತಾ ಇದ್ದೇನೆ. ಹೇಳಿ ಸರ್. ಮೈನ್ ಜಾಗ, ಮೇನ್ ಜಾಗ ಎಲ್ಲರೂ ಫಸ್ಟ್ ಬಂದಿದ ತಕ್ಷಣ ಅದನ್ನೇ ನೋಡೋದಕ್ಕೆ Yes, ಇಷ್ಟಪಡ್ತಾರೆ. ಯಾಕಂದ್ರೆ ರಿಯಲ್ ಫ್ಲೈಟ್ ಒಳಗಡೆ ಒಂದ್ ಜಾಗಕ್ಕೆ ಎಂಟ್ರಿ ಇರಲ್ಲ. ಹೌದು. ಆ ಜಾಗ ನಮ್ ಫ್ಲೈಟ್ ಒಳಗಡೆ ಎಂಟ್ರಿ ಇರುತ್ತೆ. ನಮ್ಗೆ ತೋರಿಸ್ತೇನೆ, ಪ್ಲೀಸ್ ಕಮ್. ಎಸ್ ಯು ಗೋ. ಕಾಕ್ಪಿಟ್ ಸೊ ನೋಡ್ಬೋದು ಕಾಕ್ಪಿಟ್ ಒಳಗಡೆ. ಸೊ ಕ್ಯಾಪ್ಟನ್ ಕೂತ್ಕೊಳ್ಳೋ ಜಾಗ, ಕ್ಯಾಪ್ಟನ್ ಆಪರೇಟಿಂಗ್. Hello, hi, how are you? Yes, no problem. ಸೊ ನಮ್ಮ ಕ್ಯಾಪ್ಟನ್ ನಮ್ಮ ಜೊತೆಗಿದ್ದಾರೆ ಈಗ. ಸೊ ಇವರೇ ಸ್ಪೆಷಲ್ ಆಗಿ ನಿಮ್ಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲರಿಗೆ. ಸೊ ಸ್ಪೆಷಲ್ ಗೆಸ್ಟ್, ಸ್ಪೆಷಲ್ ಆನಿವರ್ಸರಿ ಆಗಲಿ, ಬರ್ಡೇ ಸೆಲೆಬ್ರೇಷನ್ ಇದ್ರೆ, ಸೊ ನೀವು ಟೈಗರ್ ಎಷ್ಟು ಬಂದಾಗ ಈ ಜಾಗ ಮಾತ್ರ ಯಾವತ್ತೂ ಮರಿಬೇಡಿ. ಬಂದು ವಿಸಿಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಜೊತೆ, ಫ್ರೆಂಡ್ಸ್ ಜೊತೆ ಬಂದು ಫೋಟೋ ಶೂಟ್ ಮಾಡಿ ಅಂತ ಹೇಳ್ತೇನೆ. ಸೊ ಒನ್ಸ್ ಅಗೇನ್ ವಿಸಿಟ್ ಅವರ್ ಟೈಗರ್ ಏರೋ ರೆಸ್ಟೋರೆಂಟ್. ಥ್ಯಾಂಕ್ ಯು. ಅಂಡ್ ತಪ್ಪದೆ ಈ ಚಾನಲ್ಗೆ, ಬೆಂಗಳೂರು ಹುಡುಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಅಂಡ್ ಇಲ್ಲಿನ ಸ್ಟಾಫ್ ಬಗ್ಗೆ ಹೇಳ್ಬೇಕಿತ್ತು. ತುಂಬಾ ಕ್ಲೋಸ್, ಫ್ರೆಂಡ್ಲಿ ಆಗಿ ಎಲ್ಲಾರು ಅಷ್ಟೇ ಖುಷಿ ಪಡ್ತಾರೆ. ಕ್ಯಾಮ್ರಾ ನೋಡಿದ್ರೆ ಇದ್ ಮಾಡಲ್ಲ, ಫುಲ್ ಸ್ಮೈಲ್ ಮಾಡ್ತಾರೆ, ಹೇಳೋದಕ್ಕೆ ಖುಷಿ ಆಗುತ್ತೆ. ಹಂಗೆ ಇಲ್ಲಿ ನಮ್ಮ ಡ್ಯಾನ್ಸ್ ಪರ್ಫಾರ್ಮರ್ ಇದ್ದಾರೆ, ಲೀಡ್ ಡ್ಯಾನ್ಸರ್ ಅಂಡ್ ವಿತ್ ಡಿಸೋಜಾ ಸರ್. ಥ್ಯಾಂಕ್ ಯು. ಖುಷಿ ಆಗ್ತಾ ಇದೆ ತುಂಬಾ ಬಂದಿದ್ದಕ್ಕೆ. ಇಲ್ಲಿ ಥ್ಯಾಂಕ್ ಯು ವೆರಿ ಮಚ್ ಮಸ್ಟ್ ವಿಸಿಟ್ ಅಂತ ಹೇಳ್ಬೇಕು.